Praise the Lord. Good afternoon, everybody. Today's word, Acts chapter 14, word 1 to 7. ದೇವರ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಈ ದಿನದ ವಾಕ್ಯಭಾಗ ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ. ಈ ಕೋನದಲ್ಲಿಯೂ ಪೌಲ ಮತ್ತು ಬಾರ್ನಬರು ವಾಡಿಕೆಯಂತೆ ಯಹೂದಿ ಸಭಾಮಂದಿರಕ್ಕೆ ಹೋಗಿ ಮಾತನಾಡಿದ್ದರಿಂದ ಬಹುಸಂಖ್ಯೆಯಲ್ಲಿ ಯಹೂದ್ಯರು ಗ್ರೀಕರು ವಿಶ್ವಾಸವನ್ನಿಟ್ಟರು. ಆದರೆ ಅವಿಧೇಯರಾದ ಯಹೂದ್ಯರು ಅನ್ಯ ಜನರ ಮನಸ್ಸನ್ನು ಪ್ರಚೋದಿಸಿ ಸಹೋದರರ ವಿಷಯದಲ್ಲಿ ವಿರೋಧಾಭಾವನೆ ಹುಟ್ಟಿಸಿದರು. ಆದ್ದರಿಂದ ಪೌಲ ಬಾರ್ನಬರು ಅಲ್ಲಿ ಬಹಳ ಸಮಯವಿದ್ದು ಕರ್ತನ ವಿಷಯದಲ್ಲಿ ಧೈರ್ಯದಿಂದ ಮಾತನಾಡಿದರು. ಕರ್ತನು ಅವರ ಕೈಗಳಿಂದ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಕೊಟ್ಟು ತನ್ನ ವಾಕ್ಯಕ್ಕೆ ಸಾಕ್ಷಿ ಕೊಟ್ಟನು. ಆದರೆ ಪಟ್ಟಣದ ಜನರಲ್ಲಿ ಭಿನ್ನಾಭಿಪ್ರಾಯಗಳಾದವು. ಕೆಲವರು ಯಹೂದ್ಯರ ಪರವಾದರು, ಇನ್ನು ಕೆಲವರು ಅಪೊಸ್ತಲರ ಪರವಾದರು. ಅನ್ಯರು ಯಹೂದ್ಯರು ತಮ್ಮ ನಾಯಕರನ್ನು ಕೂಡಿಕೊಂಡು ಪೌಲ ಬಾರ್ನಬರನ್ನು ಅವಮಾನ ಮಾಡಿ ಅವರ ಮೇಲೆ ಕಲ್ಲೆಸೆಯಬೇಕೆಂದು ನುಗ್ಗಿದಾಗ ಈ ವಿಷಯ ಅಪೊಸ್ತಲರಿಗೆ ತಿಳಿಯಲು ಅವರು ಅಲ್ಲಿಂದ ಪಲಾಯನ ಮಾಡಿ ಲುಕವೋನಿಯದ ಪಟ್ಟಣಗಳಾದ ಲುಸ್ತ್ರ ಮತ್ತು ದರ್ಬೆ ಹಾಗೂ ಅವುಗಳ ಸುತ್ತಮುತ್ತಲ ಪ್ರದೇಶಗಳಿಗೆ ಓಡಿ ಹೋಗಿ ಅಲ್ಲೆಲ್ಲ ಸುವಾರ್ತೆಯನ್ನು ಸಾರಿದರು. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ವಾಕ್ಯ ಭಾಗದಲ್ಲಿ ಸುವಾರ್ತೆಗೆ ಪರ ವಿರೋಧ, ವಾದ ವಿವಾದಗಳನ್ನು ನಾವು ನೋಡ್ತೀವಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಎಲ್ಲಿ ಉಂಟಾಗ್ತದೆ ಅಂದರೆ ಯಹೂದ್ಯರ ಮಧ್ಯದಲ್ಲಿ ಅದು ಉಂಟಾಗ್ತಾ ಇರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸುವಾರ್ತೆ ಯಾರ ಮೂಲಕ ಕೊಡಲ್ಪಡ್ತು? ಯಹೂದ್ಯರ ಮೂಲಕವಾಗಿ ಸುವಾರ್ತೆ ಕೊಡಲ್ಪಡ್ತು ಲೋಕಕ್ಕೆ. ಅದನ್ನು ಎಲ್ಲರೂ ಸ್ವೀಕರಿಸ್ತಂದರೆ ಇಲ್ಲ, ಎಲ್ಲರೂ ಸ್ವೀಕರಿಸಲಿಲ್ಲ. ಕೊನೆಗೆ ಅದಕ್ಕೆ ವಿರುದ್ಧವಾಗಿ ಅನ್ಯರಿಗೆ ಎತ್ಕಟ್ಟಿದವ್ರು ಯಾರು ಅಂದರೆ ಅವರೇ ರೋಮ್ ಚಕ್ರವರ್ತಿಗಳಿಗೆ ಎತ್ಕಟ್ಟಿದವ್ರು ಯಾರು? ಯೇಸು ಕ್ರಿಸ್ತರ ವಿರುದ್ಧವಾಗಿ ಎತ್ಕಟ್ಟಿದವ್ರು ಯಾರು? ಅಪೊಸ್ತಲರಿಗೆ ವಿರುದ್ಧವಾಗಿ ಎತ್ಕಟ್ಟಿದವ್ರು ಅಂದರೆ ಯಹೂದ್ಯರೇ. ದೇವರಿಗೆ ಸ್ತೋತ್ರ. ಹಾಗಾಗಿ ಅನೇಕ ಸುಳ್ಳು ಬೋಧನೆಯ ಕುರಿತಾಗಿ ಬಹಳ ಕಠಿಣವಾಗಿ ಯೇಸು ಕ್ರಿಸ್ತರು ಮಾತನಾಡಿದ್ದಾರೆ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಅವರ ಕಾರ್ಯಗಳನ್ನು ನೋಡಿದ್ದಾರೆ, ಕಾರ್ಯಗಳನ್ನ ಪ್ರಕಟಪಡಿಸಿದ್ದಾರೆ. ಎಲ್ಲಿಂದ ಅಂತಂದರೆ ಧರ್ಮಶಾಸ್ತ್ರವನ್ನು ಕೊಟ್ಟಾಗಿಂದ ಹಿಡಿದು ಯೇಸು ಕ್ರಿಸ್ತರ ಬರೋಣದವರೆಗೂ ಅವ್ರು ಮಾಡಿರ್ತಕ್ಕಂತಹ ಸುಳ್ಳು ಬೋಧನೆಗಳನ್ನ ಬಹಳ ಸ್ಪಷ್ಟವಾಗಿ ಮತ್ತಾಯನ ಪುಸ್ತಕ 23ನೇ ಅಧ್ಯಾಯದಲ್ಲಿ ಮ್ಯಾಥ್ಯೂ ಚಾಪ್ಟರ್ 23 ಅಲ್ಲಿ ಪ್ರಕಟಪಡಿಸಿದ್ದಾರೆ, ಮಾತನಾಡಿದ್ದಾರೆ. ಯಾಕೆ ಅಂತಂದರೆ ಅವರು ಧರ್ಮಶಾಸ್ತ್ರವನ್ನು ವಿರೋಧಿಸ್ತಿರೋ ಅಂತಲಲ್ಲ. ಯಾರಿಗೆ ಅಂದರೆ ಯಹೂದಿ ಸಭಾಮಂದಿರಗಳಿಗೆ ಅಂತ ಸಭಾಮಂದಿರದಲ್ಲಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ವಿಶ್ವಾಸಿಗಳು ಭರವಸೆ ಇಡ್ತಾರೆ. ಅಧಿಕಾರಿಗಳಲ್ಲಿ, ನಾಯಕರಲ್ಲಿ, ಪರಿಸಾಯರ ಯಾಜಕರಲ್ಲೇ ಬಹಳ ಪ್ರಮುಖವಾಗಿ ಸುವಾರ್ತೆಗೆ ವಿರುದ್ಧವಾಗಿ 99% ವಿರೋಧ ವ್ಯಕ್ತವಾದದ್ದು. ದೇವರಿಗೆ ಸ್ತೋತ್ರ. ಸೊ ಯಾತಕ್ಕೋಸ್ಕರ ಅಂತಂದರೆ ಧರ್ಮಶಾಸ್ತ್ರವನ್ನು ಅವ್ರು ವಿರೋಧಿಸ್ತಿದ್ರು ಅಂತಲಲ್ಲ, ಆಜ್ಞೆಗಳನ್ನ ಕೈಗೊಂಡು ನಡ್ತಿದ್ರು ಅಷ್ಟು. ಆದರೆ ಹೃದಯದಲ್ಲಿ ದೇವರ ವಾಕ್ಯ ಇರ್ತಿರಲಿಲ್ಲ. ಬರೀ ಮೇಲ್ನೋಟಕ್ಕೆ ಆಜ್ಞೆಗಳನ್ನ ಮಾತ್ರ ಅವರು ಆಚಾರಗಳನ್ನ ಮಾತ್ರ ಅನುಸರಿಸಿ ನಡೀತಾ ಇದ್ರು, ಆಜ್ಞೆಗಳನ್ನ ಅನುಸರಿಸಿ ನಡೀತಾ ಇರಲಿಲ್ಲ. ಸೊ ಹಾಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಂಥ ಅವರ ಸೇವೆ ಆದಿಯಿಂದಲೂ ಧರ್ಮಶಾಸ್ತ್ರದಿಂದಲೂ ಸಹ ಅನೇಕ ಪ್ರವಾದಿಗಳ ಮೂಲಕವಾಗಿ ಸುಳ್ಳು ಬೋಧನೆ ಅಂತ ಪ್ರಕಟಪಡಿಸಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಯಾತಕ್ಕೋಸ್ಕರ ಅಂದರೆ ಅವರು ಆಜ್ಞೆಗಳಿಗೆ ವಿಧೇಯರಾದೆ ಆಚಾರಗಳನ್ನ ಅನುಸರಿಸಿ ಬಂದಿದ್ದಕ್ಕೋಸ್ಕರವಾಗಿ. ಸೊ ಯಾಕೆಂದರೆ ಆಚಾರನ ಅವ್ರು ಅನುಸರಿಸ್ತಿದ್ರು. ಯಾಕೆಂದರೆ ಬಹಳ ಗೌರವ ಇತ್ತು, ಬಹಳ ಸುಖ ಭೋಗ ಇತ್ತು ಅವ್ರಿಗೆ. ಅದರಲ್ಲಿ ಮಹಾಯಾಜಕ ಪದವಿ ಅಂತೂ ಸುಪ್ರೀಂ ಪವರ್. ಅದರಲ್ಲಿ ಸಂಪೂರ್ಣವಾಗಿ ಒಬ್ಬ ಅರಸನಿಗಿಂತ ಹೆಚ್ಚಿನ ಸ್ಥಾನ. ಇವತ್ತು ಅದಕ್ಕೆ ಅಷ್ಟೇ ಸ್ಥಾನ ಇದೆ. ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾರೆ. ವಾಕ್ಯವನ್ನು ವಿರೋಧಿಸಿ ಮಾಡ್ತಕ್ಕಂಥ ಕಾರ್ಯ, ಯಾವ ಸಣ್ಣ ಕಾರ್ಯ ಸೇವೆಯಾಗಲಿ ದೊಡ್ಡ ಸೇವೆಯಾಗಲಿ ಅದು ನಿಲ್ಲಲ್ಲ. ಅಷ್ಟು ಮಾತ್ರ ಅಲ್ಲ, ದೇವರ ಸಹಾಯವೂ ಸಹ ಅದಕ್ಕೆ ಇರಲ್ಲ. ಅಷ್ಟು ಮಾತ್ರ ಅಲ್ಲ, ಅದು ಬೇಗನೆ ಬಿದ್ದೋಗುತ್ತೆ. ಸೊ ವಾಕ್ಯವನ್ನು ಅನುಸರಿಸಿ ನಡೆದಿದ್ರೆ ಅದಕ್ಕೆ ಅಷ್ಟೇ ಸುಪ್ರೀಂ ಪವರ್ ಇತ್ತು. ದೇಶದಲ್ಲಿ ಅರಸನಿಗಿಂತ ಉನ್ನತ ಸ್ಥಾನದಲ್ಲಿ ಅರಸನು ಸಹ ಯಾಜಕನ ಬಳಿಗೆ ಬಂದ್ಬಿಟ್ಟು ಅವನಿಂದ ಸಲಹೆಯನ್ನು ಪಡ್ಕೊಂಡು ಹೋಗ್ತಾ ಇದ್ದ. ಸೊ ಅದನ್ನೇ ದೇವ್ರು ಮಾಡಿದ್ದು. ಆದರೆ ಅವರು ಅದನ್ನು ವಿರೋಧಿಸಿ ಮಾಡಿದ ನಿಮಿತ್ತವಾಗಿ ಸಂಪೂರ್ಣವಾಗಿ ಅದು ಸುಳ್ಳು ಬೋಧನೆ ಆಯಿತು. ಸುಳ್ಳು ಬೋಧನೆಯ ನಿಮಿತ್ತವಾಗಿ ಅವರು ತಿರಸ್ಕರಿಸಲ್ಪಟ್ಟರು. ಅಷ್ಟು ಮಾತ್ರ ಅಲ್ಲ, ಬಹಳಷ್ಟು ಪ್ರವಾದಿಗಳ ಮೂಲಕವಾಗಿ ದೇವರೇ ಮಾತನಾಡಿದ್ದಾರೆ. ಸುಳ್ಳು ಬೋಧಕರನ್ನ ನಾನು ಎಚ್ಚರಿಸು, ನಾನು ನಿಜವಾಗ್ಲೂ ಅವ್ರನ್ನ ಕಠಿಣವಾಗಿ ನಾನು ಶಿಕ್ಷಿಸ್ತೇನೆ. ಪ್ರಕಟಣೆ ಪುಸ್ತಕದಲ್ಲಂತೂ ಬಹಳ ಕಠಿಣವಾದಂಥದ್ದಿದೆ. ದೇವರಿಗೆ ಸ್ತೋತ್ರ. ಆಗೋದು ಬೇಡ. ಪ್ರಕಟಣೆ ಪುಸ್ತಕದ ಕೊನೆ ಅಧ್ಯಾಯವನ್ನು ಓದಿ ನೋಡಿ ಪ್ರೀತಿಯ ಮಕ್ಕಳೇ. ಕೊನೆ 2-3 ಅಧ್ಯಾಯಗಳನ್ನ ಓದಿ ನೋಡಿ, ಅದೆಷ್ಟೊಂದು ಕಠಿಣವಾಗಿರುತ್ತೆ. ಆ ವಾಕ್ಯಗಳನ್ನೀಗ ಫಸ್ಟು ನೀವು ಅಭ್ಯಾಸ ಮಾಡಿರಿ, ಅದನ್ನು ಅನುಸರಿಸಿ ನಡೆಯಿರಿ, ಆಮೇಲೆ ಬೋಧಿಸಿರಿ ಅಂತ ಹೇಳ್ತಕ್ಕಂಥದ್ದು ವಾಕ್ಯ.
ಫಸ್ಟ್ ನೀವು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದ್ರೆ ನೀವು ಬೋಧಿಸೋಕೆ ಬರಲ್ಲ. ಕೈಗೊಂಡು ನಡಿಬೇಕು. ಕೈಗೊಂಡು ನಡೆದೇ ನೀವು ಬೋಧಿಸೋಕೆ ಬರಲ್ಲ. ಅಭ್ಯಾಸ ಮಾಡಿ ಕೈಗೊಂಡು ನಡೆದು ಆಮೇಲೆ ಬೋಧಿಸಬೇಕು. ಅದು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದಷ್ಟು ಮಾತ್ರ ಅಲ್ಲ, ದೇವರಿಗೂ ಅದು ಮೆಚ್ಚುಗೆ ಆಗಿರ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಅನೇಕರಲ್ಲಿ ಕಾರ್ಯ ಮಾಡುತ್ತೆ. ದೇವರಿಗೆ ಸ್ತೋತ್ರ. ಅದನ್ನು ಅನುಸರಿಸಿ ನಡೆದು ಮಾಡ್ತಕ್ಕಂಥ ಬೋಧನೆ ಸುಳ್ಳು ಬೋಧನೆ. ಸೊ ಅದನ್ನೇ ದೇವರು ಆದಿಂದಲೂ ಸುಳ್ಳು ಬೋಧಕರನ್ನ ಎಚ್ಚರಿಸಿ ಅಂತ ಹೇಳಿರೋದು. ಆ ಸುಳ್ಳು ಬೋಧಕರಿಗೆ ಆಗ್ತಕ್ಕಂಥ ಕಠಿಣವಾದ ತೀರ್ಪಿದೆಯಲ್ಲ ಪ್ರಕಟಣೆ ಪುಸ್ತಕದಲ್ಲಿ, ಬಹಳ ಭಯಂಕರವಾಗಿದೆ. ಸೊ ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಮೊದಲು ನಾವು ಅಭ್ಯಾಸ ಮಾಡ್ತಿದ್ದೀವ, ಕೈಗೊಂಡು ನಡಿಬೇಕು, ಅನುಸರಿಸಿ ನಡಿಬೇಕು, ಅನುಸರಿಸಿ ನಡೆದೇ ಬೋಧಿಸಬೇಕು. ಇದು ನಿಯಮ, ದೇವರ ವಾಕ್ಯದ ನಿಯಮ. ದೇವರಿಗೆ ಸ್ತೋತ್ರ. ಸೊ ಆದರೆ ಯಹೂದಿ ಅಧಿಕಾರಿಗಳಲ್ಲಿ, ಯಹೂದಿ ಯಾಜಕರು ಮತ್ತು ಪರಿಸರಲ್ಲೇ ಅದಿಲ್ಲದೆ ಇರೋದ್ರ ನಿಮಿತ್ತವಾಗಿ ಸಭಾಮಂದಿರಗಳಲ್ಲೇ ಸುವಾರ್ತೆಗೆ ವಿರುದ್ಧವಾದ ಕಾರ್ಯ ಉಂಟಾಯಿತು. ಅನ್ಯ ದೇಶಗಳಲ್ಲಿ, ಅನ್ಯ ಜನರ ಮಧ್ಯದಲ್ಲಿರಲಿ, ಯಹೂದಿಗಳ ಸಭಾಮಂದಿರದಲ್ಲಿ ಯಹೂದಿಗಳ ಮಧ್ಯದಲ್ಲೇ ಸುವಾರ್ತೆಗೆ ವಿರುದ್ಧವಾದಂಥ ಕಾರ್ಯ ಉಂಟಾಯಿತು. ಹುಟ್ಟಿರೋದು ಸುವಾರ್ತೆ ಅಲ್ಲಿಂದಲೇ ಪ್ರಪಂಚದ ಮೂಲೆಗೆ ಹರಡಿದೆ. ಆದರೆ ಅಲ್ಲಿ ಸುವಾರ್ತೆಗೆ ವಿರೋಧ ಪರ ಉಂಟಾಗ್ತಾ ಇದೆ. ಅದು ಜನರು ಸ್ವೀಕರಿಸ್ತಾ ಇದ್ದಾರೆ, ಅಧಿಕಾರಿಗಳು, ಅವರ ನಾಯಕರುಗಳು ಅದನ್ನು ವಿರೋಧಿಸ್ತಾ ಇದ್ದಾರೆ. ಸೊ ಅವರಲ್ಲಿ ವಿಶ್ವಾಸ ಇಟ್ಟಂಥ ಜನರಿಗೆ ವಿರುದ್ಧವಾಗಿ ಅದನ್ನು ವಿರೋಧಿಸಿದಂಥ ಜನರು ನಾಯಕರುಗಳನ್ನ, ಅಧಿಕಾರಿಗಳನ್ನ ಒಗ್ಗೂಡಿಸ್ಕೊಂಡು ಬಂದುಬಿಟ್ಟು ಅಪೊಸ್ತಲರಿಗೆ ವಿರುದ್ಧವಾಗಿ ಅವ್ರನ್ನ ಅವಮಾನಪಡಿಸಿದ್ರು, ಅವರಿಗೆ ಕಲ್ಲೆಸೆಲಿಕ್ಕೆ ಬಂದರು ಅಂತ ವಾಕ್ಯ ಹೇಳಿದ್ರು. ದೇವರಿಗೆ ಸ್ತೋತ್ರ. ಆದರೆ ಅಲ್ಲೂ ಸಹ ಅವರು ವಾಕ್ಯವನ್ನು ಶಕ್ತವಾಗಿ ಹೇಳಿದ್ರು, ಅದ್ಭುತ ಸೂಚಕ ಕಾರ್ಯಗಳನ್ನ ದೇವ್ರು ಮಾಡಿದ್ರು. ಬಟ್ ಅಲ್ಲಿ ಅವ್ರು ನಿಲ್ಲಲಿಲ್ಲ, ಮುಂದಿನ ಸ್ಥಳಕ್ಕೆ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿದ್ರು ಅಂತ ವಾಕ್ಯ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಕ್ಯವನ್ನು ಆಜ್ಞೆಗಳನ್ನ ಅನುಸರಿಸಿ ನಡೆದೇ ಮಾಡ್ತಕ್ಕಂಥ ಸೇವೆ. ಎಷ್ಟು ದೊಡ್ಡ ಸೇವೆ ಮಾಡ್ತೀವಿ, ಉಪವಾಸದಿಂದ ಸೇವೆ ಮಾಡ್ತೀವಿ, ತ್ಯಾಗದಿಂದ ಸೇವೆ ಮಾಡ್ತಾ ಇದ್ದೀವಿ, ನಾವು ನಮ್ಮನ್ನು ಶುದ್ಧಿ ಮಾಡ್ಕೊಂಡಿದ್ದೀವಿ ಅಂದ್ರೂ ಅದು ಶುದ್ಧೀಕರಣ ಅಲ್ವೇ ಅಲ್ಲ. ಯೇಸು ಕ್ರಿಸ್ತರ ರಕ್ತವಲ್ಲದೆ ಶುದ್ಧೀಕರಣ ಇಲ್ಲವೇ ಇಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಸುವಾರ್ತೆಯನ್ನು ನಂಬಿದ್ರೆ ಮಾತ್ರವೇ ಅದು ಶುದ್ಧ ಬೋಧನೆಯಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ಶುದ್ಧೀಕರಿಸಲ್ಪಡ್ಲಿಕ್ಕೆ ಸಾಧ್ಯ. ಆಮೇಲೆ ಮಾಡ್ತಕ್ಕಂಥ ಸೇವೆನೇ ನಿಜವಾದ ಸೇವೆ. ಅದನ್ನು ಹೊರತುಪಡಿಸಿ ಎಷ್ಟೇ ನಾವು ಬಲವಾದ ಸೇವೆ ಮಾಡ್ತೀವಿ, ದೊಡ್ಡ ಸೇವೆ ಮಾಡ್ತೀವಿ, ಇದು ಬಹಳ ಐಶ್ವರ್ಯವುಳ್ಳ ಸೇವೆಯಾಗಿದೆ ಅಂದ್ಕೊಂಡ್ರೂ ಸಹ ಅದು ಆ ಸೇವೆಯನ್ನು ದೇವ್ರು ಮೆಚ್ಚೋದಿಲ್ಲ, ಅದು ಕಾರ್ಯ ಮಾಡಲ್ಲ. ಅಷ್ಟು ಮಾತ್ರ ಅಲ್ಲ, ಅದು ನಿಲ್ಲಲ್ಲ, ಬೇಗನೆ ಬಿದ್ದೋಗುತ್ತೆ. ಸೊ ಹಾಗಾಗಿ ಪ್ರೀತಿಯ ಮಕ್ಕಳೇ, ಸುವಾರ್ತೆ ಗೊತ್ತಿರೋರಲ್ಲೇ ಸುವಾರ್ತೆಗೆ ವಿರುದ್ಧವಾದಂಥ ಕಾರ್ಯಗಳು ನಡೆಯೋದೇ. ಆದರೆ ಸುವಾರ್ತೆಯನ್ನು ಸ್ವೀಕರಿಸಿ ರಕ್ಷಣೆ ಹೊಂದಿರತಕ್ಕಂಥ ಜನರೇ ಸುವಾರ್ತೆಗೆ ವಿರುದ್ಧವಾದ ಕಾರ್ಯವನ್ನು ಮಾಡೋದಾದರೆ ಎಂಥ ವಿಪರ್ಯಾಸ. ಸೊ ಅದನ್ನೇ ಸುಳ್ಳು ಬೋಧಕರು ಅಂತ ಬೋಧಕರಿಗೆ ಹೇಳ್ಪಡುತ್ತೆ. ಅಷ್ಟು ಮಾತ್ರ ಅಲ್ಲ, ಅವಿಶ್ವಾಸಿಗಳು, ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗುತ್ತೆ ಅಂತ್ಯಕಾಲದಲ್ಲಿ ಅಂತ ವಾಕ್ಯ ಹೇಳುತ್ತೆ. ಸೊ ಹಾಗಾಗದು ಬೇಡ. ನಾವು ನಂಬಿಗಸ್ತರಾಗಿ ರಕ್ಷಣೆ ಹೊಂದಿದ್ದೀವ, ಯೇಸು ಕ್ರಿಸ್ತರ ರಕ್ತ ತೊಳೆಯಲ್ಪಟ್ಟಿದ್ದೀವ, ನಂಬಿಗಸ್ತರಾಗಿ ಅದಕ್ಕೆ ವಿಧೇಯರಾಗೋಣ. ಆಮೇನ್. ಅಷ್ಟು ಮಾತ್ರ ಅಲ್ಲ, ಆಜ್ಞೆಗಳನ್ನ ಕೈಗೊಂಡು ನಡೆಯೋಣ. ಮೊದಲು ಅಭ್ಯಾಸ ಮಾಡಿರಿ, ಕೈಗೊಂಡು ನಡೀರಿ, ಆಮೇಲೆ ಬೋಧಿಸಿರಿ ಅಂತ ವಾಕ್ಯ ಹೇಳ್ತಕ್ಕಂಥದ್ದು. ಆ ನಿಯಮದ ಪ್ರಕಾರವಾಗಿ ಬಂದರೆ ದೇವರಿಗೆ ಅದು ಮೆಚ್ಚುಗೆ ಆಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಅದು ನಮ್ಮ ಜೀವಿತದಲ್ಲೂ ಕಾರ್ಯ ಮಾಡುತ್ತೆ, ಕೇಳುವವರ ಜೀವಿತದಲ್ಲೂ ಕಾರ್ಯ ಮಾಡುತ್ತೆ. ಆಮೆನ್. ಸೊ ಹಾಗಾಗಿ ನಂಬಿಗಸ್ತರಾಗಿ ವಿಧೇಯರಾಗೋಣ. ದೇವರ ವಾಕ್ಯದ ಆಶೀರ್ವಾದವನ್ನು ಹೊಂದ್ಕೊಳ್ಳೋಣ. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ ಇರುವಾತನೇ, ಸರ್ವವ್ಯಾಪಿಯೇ. ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡುವಂಥ ನಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ನಿನ್ನ ಪರಸ್ಪರ ವಿಶ್ವಾಸಿಗಳಂಥ ಜನರಲ್ಲೇ ವಿವಾದಗಳು, ಸುವಾರ್ತೆಗೆ ವಿರುದ್ಧ ಪರವಾದಂಥ ವಾದಗಳು ಉಂಟಾಗಿ ಅಪ್ಪ, ಅಲ್ಲಿ ನೀವೆಷ್ಟೇ ಅದ್ಭುತ ಕಾರ್ಯಗಳು ಮಾಡಿದ್ರೂ ಸಹ ಅಲ್ಲಿ ಶಿಷ್ಯರು ಸ್ಥಿರವಾಗಿ ನಿಲ್ಲಕ್ಕಾಗಲಿಲ್ಲ, ಅಲ್ಲಿ ಇನ್ನೂ ಮುಂದುವರೆದು ದೊಡ್ಡ ಕಾರ್ಯವನ್ನು ಮಾಡೋಕ್ಕಾಗಲಿಲ್ಲ ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ. ನಂಬಿಗಸ್ತರಾಗಿ ನಿನ್ನ ಜನರು ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗಿ, ನಂಬಿಗಸ್ತರಾಗಿ ನಿನ್ನ ಭಯಭಕ್ತಿಯಲ್ಲಿ ಜೀವಿಸಿ, ಸುವಾರ್ತೆಯಲ್ಲಿ ಬಲವಾಗಿ ನಿಂತು ಹೃದಯದಲ್ಲಿ ಅದನ್ನು ಇಟ್ಟು ಅವರು ಅಭ್ಯಾಸ ಮಾಡುವುದಕ್ಕೂ, ಕೈಗೊಂಡು ನಡೆಯುವುದಕ್ಕೂ, ಅದನ್ನು ಪ್ರಕಟಪಡಿಸುವುದಕ್ಕೂ ಅವರು ಶಕ್ತರಾಗಿ ನಿಲ್ಲುವಂತೆ ಮಾಡಿ, ಪವಿತ್ರಾತ್ಮನಾದ ದೇವರು ತಾನೇ ಅದು ಸಹಾಯ ಮಾಡಲಿ ಅವರಿಗೆ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.